ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ಗೆ ಉಲ್ಟಾ ಹೊಡೆದಿದ್ದು ಯಾಕೆ A14 ಪ್ರದೋಷ್. ದರ್ಶನ್ ಮತ್ತು ಪ್ರದೋಷ್ ನಡುವೆ ನಡೆದಿದ್ದ ಶೀತಲ ಸಮರ. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ಗೆ ಇದೀಗ ಉಲ್ಟಾ ಹೊಡೆದಿದ್ದಾರೆ A14 ಪ್ರದೋಷ್. ದರ್ಶನ್ ಮತ್ತು ಪ್ರದೋಷ್ ನಡುವೆ ನಡೆದಿದ್ದ ಶೀತಲ ಸಮರ ಅನ್ನುವಂತಹ ಪ್ರಶ್ನೆ ಈಗ. ಗೆಳೆಯನ ಬಚಾವ್ ಮಾಡಲು ಪ್ಲಾನ್ ಮಾಡಿರ್ತಾರೆ ಇವರೇ. ಈಗ ಅವರೇ ಕುಣಿಕೆ ರೀತಿಯಾಗಿ ಆಗಿಬಿಟ್ಟಿದ್ದಾರೆ. 10 ದಿನಗಳ ಮೊದಲೇ ಬ್ಯಾರಕ್ ಅನ್ನ ಬದಲಿಸಲು ಪ್ರದೋಷ್ ಅರ್ಜಿ ಯಾಕೆ ಹಾಕಿದ್ರು? ಬಸವರಾಜ ಮುತ್ತಗಿ ಹಾದಿಯನ್ನ ಹಿಡಿದ್ನಾ ಕೊಲೆ ಕೇಸ್ ಆರೋಪಿ ಪ್ರದೋಷ್ ಅನ್ನುವಂಥ ಪ್ರಶ್ನೆ. ಯಾರಿಗೆ ಆದ್ರೂ ತಾವು ಬದುಕಬೇಕು ಅಂತ ಆಸೆ ಇರಲ್ವಾ? ಫ್ರೆಂಡ್ಶಿಪ್ ಓಕೆ, ಒಂದು ಲೆವೆಲ್ಗೆ ಇರುತ್ತೆ, ಮಾಡೋಣ. ಬಟ್ ನನ್ನ ಸಮಾಧಿ ಮಾಡ್ಕೊಂಡು ಫ್ರೆಂಡ್ಶಿಪ್ಪಾ ಅನ್ನೋದು ಈಗ ಅರ್ಥ ಆಗಿರಬೇಕು ಪ್ರದೋಷ್ಗೆ. ಸೊ ಏನಾಗುತ್ತೆ, ಫಸ್ಟ್ ನನ್ನನ್ನು ನಾನು ಬಚಾವ್ ಮಾಡ್ಕೊಂಡು, ನನ್ನ ತಪ್ಪ ಹೋಗಲಿ, ನನ್ನ ತಪ್ಪಿಲ್ಲ ತಾನೇ, ಇದರಲ್ಲಿ ತಪ್ಪೇನಿದೆ, ಮಾಡ್ಕೊಂಡವ್ರು ಅವರು, ನಾನು ಯಾಕೆ ಬಲಿ ಆಗಬೇಕು? ಇಷ್ಟು ವರ್ಷ 2 ವರ್ಷದಿಂದಲೂ ಕೂಡ ಜೈಲಲ್ಲಿರೋದು ಸಾಮಾನ್ಯದ ವಿಚಾರ ಅಲ್ಲ. ಐಷಾರಾಮಿ ಬದುಕನ್ನು ಲೀಡ್ ಮಾಡಿದವರು ಪ್ರದೋಷ್. ಬಟ್ ಈಗ ಯಾಕೆ ನಾನು ತಗ್ಲಾಕೋಬೇಕು? ಅದು ನಾನು ಮಾಡಿರೋ ತಪ್ಪ, ಯಾರೋ ಮಾಡಿರೋ ತಪ್ಪಿಗೆ ನಾನು ಯಾಕೆ ಬಲಿಯಾಗಲಿ ಅನ್ನುವಂಥ ಮನಸ್ಥಿತಿ ಕೂಡ ಬಂದಿರಬಹುದು. ಕೊಲೆಯಾದಾಗ ಸಾಕ್ಷಿನಾಶ, ಆರೋಪಿಗಳ ಶರಣಾಗತಿಯ ಪ್ಲಾನ್ ಕೂಡ ಮಾಡಲಾಗಿರುತ್ತೆ. ಕೇಸ್ನಿಂದ ಈಸಿಯಾಗಿ ಖುಲಾಸೆ ಆಗಬಹುದು ಅಂತ ಹೇಳಿ ಅಂದುಕೊಂಡಿರ್ತಾರೆ. ಮಧ್ಯಂತರ ಜಾಮೀನು ಸಿಕ್ಕಾಗ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಗ್ಯಾಂಗು. ದರ್ಶನ್ ಎಡವಟ್ಟಿನಿಂದ ಮತ್ತೆ ಜೈಲು ಪಾಲಾಗ್ತಾರೆ 7 ಜನ ಆರೋಪಿಗಳು. ಸೊ ಬೇಲ್ಗೆ ಅರ್ಜಿ ಹಾಕಿ ಮತ್ತೆ ಎಡವಟ್ಟನ್ನ ಮಾಡ್ಕೊಳ್ತಾರೆ ನಟ ದರ್ಶನ್. ಯಾವಾಗ ದರ್ಶನ್ ಬೇಲ್ ರಿಜೆಕ್ಟ್ ಆಯಿತು, ಮತ್ತೆ ಗ್ಯಾಂಗ್ಗೆ ಸಂಕಷ್ಟ ಶುರುವಾಗುತ್ತೆ. ಸೊ ಉಳಿದವರು ಕೂಡ ಬೇಲ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಸಾಧ್ಯವೇ ಆಗಲಿಲ್ಲ. 1 ವರ್ಷದ ಒಳಗೆ ಕೇಸ್ ಮುಗಿಸುವಂತೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. 1 ವರ್ಷದೊಳಗಡೆ ಹೊರ ಬರಬಹುದು ಅಂಥೇಳಿ ಆರೋಪಿಗಳು ಅಂದುಕೊಂಡಿದ್ರು. ಈಗೆಲ್ಲ ದುಡ್ಡಿದ್ರೆ ಒಂದು ಸ್ವಲ್ಪ ಅವರು ಇವರು ಪರಿಚಯ ಇದ್ರೆ ಸಾಕು, ಬಿಡತ್ಲಾಗೆ ಎಲ್ಲರನ್ನೂ ಕೊಂಡುಕೊಳ್ಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿ ಇವರು ಕೂಡ ಓಕೆ ಅಂತ ಹೇಳಿದರು. ಬಟ್ ಈಗೆಲ್ಲ ಅವರ ವಿರುದ್ಧವಾಗಿ ಸಾಕ್ಷಿಗಳು ಇರುವಂತಹ ಕಾರಣವಾಗಿ ಯಾವುದೇ ಕಾರಣಕ್ಕೂ ಇದರಿಂದ ನಾವು ಬಚಾವ್ ಆಗೋಕೆ ಸಾಧ್ಯವೇ ಇಲ್ಲ ಅನ್ನೋದು ಈಗ ಪ್ರದೋಷ್ಗೆ ಅರ್ಥ ಆಗಿರುವಂಥ ರೀತಿಯಾಗಿ ಕಾಣಿಸ್ತಾ ಇದೆ. ಸ್ಟಾರ್ಟಿಂಗ್ ಏನೋ ಗನ್ ತೋರಿಸಿದ್ರೋ ಅಥವಾ ಏನೋ ಹಣಬಲ ಚೆನ್ನಾಗಿತ್ತು, ಜನಬಲ ಚೆನ್ನಾಗಿ ಕಾಂಟ್ಯಾಕ್ಟ್ಸ್ಗಳಿತ್ತು, ಯಾರನ್ನೋ ಸಾಕ್ಷಿಗಳಾಗಿ ಮಾಡಿಬಿಟ್ಟು ಅಥವಾ ಅವರೇ ಕೊಲೆ ಮಾಡಿದ್ದು ಆರೋಪಿಗಳಾಗಿ ನಿಲ್ಲಿಸ್ಬಿಟ್ಟು ಬಚಾವ್ ಆಗೋಣ ಅಂದ್ಕೊಂಡಿದ್ರು. ತನಿಖೆ ನಡೆಸಿದಂಥ ಪೊಲೀಸರು ಸಂಗ್ರಹ ಮಾಡಿದಂಥ ಸಾಕ್ಷಿಗಳನ್ನು ನೋಡಿ ಶಾಕ್ ಆಗಿದ್ದಾರೆ. ಪೊಲೀಸರ ತನಿಖೆಯಿಂದ ಆರೋಪಿಗಳಿಗೆ ಮತ್ತಷ್ಟು ಕೂಡ ಭಯ ಹುಟ್ಟಿಸಿರುತ್ತೆ. ಯಾರೋ ಮಾಡಿದ ತಪ್ಪಿಗೆ ತಮ್ಗೆ ಯಾಕೆ ಶಿಕ್ಷೆ ಅಂತ ಹೇಳಿ ಆಲೋಚನೆ ಮಾಡಿರ್ತಾರೆ ಪ್ರದೋಷ್. ಮನೆಯಲ್ಲಿ ಸಾವಾಗಿದ್ದಾಗ ಬಂದಿದ್ದಂತಹ ವೇಳೆಯೇ ಪ್ಲಾನ್ ಮಾಡಿದ್ನ. ಮನೆಯವರ ಬಳಿಯಲ್ಲಿ ಸಮಾಲೋಚನೆ ಮಾಡಿ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಯಾವಾಗ ಜೈಲಿನಲ್ಲಿ ಜಿ ಗ್ಯಾಂಗ್ ಕಾಟ ಕೊಡ್ತೋ ಆಗಲೇ ಹೊರಬಂದ. 15 ದಿನಗಳ ಹಿಂದೆಯೇ ಬೇರೆ ಬ್ಯಾರಕ್ಗೆ ಶಿಫ್ಟ್ ಆಗಿದ್ದ A14 ಪ್ರದೋಷ್. ತನಿಖೆ ನಡೆಸಿದಂತಹ ಪೊಲೀಸರು ಸಂಗ್ರಹ ಮಾಡಿದಂತಹ ಸಾಕ್ಷಿಗಳನ್ನು ನೋಡಿ ಶಾಕ್ ಆಗ್ತಾರೆ. ಸೊ ಸಾಕ್ಷಿಗಳೆಲ್ಲ ತಮ್ಮ ವಿರುದ್ಧವಾಗೇ ಇದೆ. ಸೊ ಏನಾಗೋಣ, ಮಾಫಿ ಸಾಕ್ಷಿ ಆಗೋಣ, ಕಂಪ್ಲೀಟ್ ಆಗಿ ಏನೇನು ಗೊತ್ತಿದೆ ಎಲ್ಲ ಹೇಳ್ಬಿಡೋಣ. ಯಾಕಂತಂದ್ರೆ ಇತ್ತೀಚೆಗಷ್ಟೇ ವಿನಯ್ ಕುಲಕರ್ಣಿ ಪ್ರಕರಣವನ್ನು ಕೂಡ ನೋಡಿದ್ರು. ಅಲ್ಲಿ ಬಸವರಾಜ ಮುತ್ತಗಿ ಅವರಿಗೆ ಮಾಫಿ ಸಾಕ್ಷಿ ಆಗಿದ್ದಕ್ಕೆ ಬಿಡುಗಡೆ ಆಗಿತ್ತು. ಆ ಕಾರಣವಾಗಿ ನಾನು ಹಾಗೆ ಮಾಡೋಣ. ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಅವ್ರಿಗೆ. ಜೈಲಿನ ಬ್ಯಾರಕ್ನಲ್ಲಿ ಪ್ರದೋಷ್ ಅವರಿಗೆ ಹಿಂಸೆಯನ್ನ ಕೊಟ್ಟಿದ್ದ ಹಾಗಿದ್ರೆ ಡಿ ಗ್ಯಾಂಗ್. ಮಾಫಿ ಸಾಕ್ಷಿಯ ಬಗ್ಗೆ ನಟ ದರ್ಶನ್ ಯಾವುದೇ ಸುಳಿವು ಇರಲಿಲ್ಲ. ಇತರೆ ಆರೋಪಿಗಳು ಮಾಫಿ ಸಾಕ್ಷಿಯಾಗಲು ಯಾಕೆ ಮುಂದಾದ್ರು? ಇದರಿಂದಾಗಿ ತುಂಬಾನೇ ಟೆನ್ಷನ್ ಆಗಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಅವ್ರಿಗಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧವಾಗಿ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ. 2 ವರ್ಷ ಆದ ಮೇಲೆ ಜೈಲಿನ ವನವಾಸ ಅಂತಾರಲ್ಲ, ಆ ರೀತಿಯಾಗಿ ಜೈಲಿನ ವಾಸ. ಅಲ್ಲಿ ಐಷಾರಾಮಿ ಲೈಫ್ ಇಲ್ಲ, ಲೀಡ್ ಮಾಡ್ಲಿಕ್ಕಾಗಲ್ಲ, ಹೊರಗಡೆ ಓಡಾಡ್ಲಿಕ್ಕಾಗಲ್ಲ, ಇಷ್ಟ ಬಂದಂಗೆ ಇರೋಕ್ಕಾಗಲ್ಲ, ಅಲ್ಲಿನ ಕಟ್ಟುನಿಟ್ಟು ನಿಯಮಗಳಿಗೆ ಬದ್ಧರಾಗಿ ಇರಬೇಕಾಗತ್ತೆ. ಸೊ ಇವೆಲ್ಲವೂ ಕೂಡ 2 ವರ್ಷ ಆದಮೇಲೆ ಅವ್ರಿಗೂ ಕೂಡ ಯಾರ್ದೋ ತಪ್ಪಿಗೆ ನಾವು ಯಾಕೆ ಬಲಿಯಾಗಬೇಕು ಅಂಥೇಳಿ ಈಗ ಪಶ್ಚಾತ್ತಾಪ ಕಾಡಿರುವಂಥ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಥರ ಮಾಫಿ ಸಾಕ್ಷಿ ಆಗ್ತಾರೆ, ಇವರೆಲ್ಲ ನನಗೆ ಉಲ್ಟಾ ಹೊಡಿತಾರೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ಈಗ ದರ್ಶನ್ಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಪ್ರದೋಷ್ ಹಾಕೊಂಡಿದ್ದಾರೆ. ಪ್ರದೋಷ್ ಬೆನ್ನಲ್ಲೇ ನೋಡಿ ವಿನಯ್ ಹಾಕೊಂಡಿದ್ದಾರೆ. A8, A10, 14 ಎಲ್ಲರೂ ಕೂಡ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಆರೋಪಿಗಳ ಬೆನ್ನಿಗೆ ನಿಂತಿದ್ದಾರ ನಟ ದರ್ಶನ್ ಅವರ ಆಪ್ತರು ಆಗಿದ್ರೆ. ಈ ಸಂಬಂಧವಾಗಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದವರನ್ನ ಯಾಕೆ ಬಂಧಿಸಿಲ್ಲ? ಅವರ ಬಂಧನವಾದರೆ ಅಸಲಿ ಆರೋಪಿಗಳು ಲಾಕ್ ಆಗ್ತಾರೆ. ಆರೋಪಿಗಳ ಬೆಂಬಲಕ್ಕೆ ನಿಂತು ಪೊಲೀಸರ ಕೈಕಟ್ಟಿ ಹಾಕಿದ್ದಾರಾ? ಹಾಗಿದ್ರೆ ಪ್ರಭಾವಿಗಳ ಕೈವಾಡದಿಂದ ಅಸಲಿ ಆರೋಪಿಗಳು ಲಾಕ್ ಆಗಿಲ್ವಾ? ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದವರನ್ನ ಯಾಕೆ ಬಂಧಿಸಿಲ್ಲ ಅನ್ನುವಂಥ ಪ್ರಶ್ನೆ. ಅವರ ಬಂಧನ ಆದರೆ ಅಸಲಿ ಆರೋಪಿಗಳು ಲಾಕ್ ಆಗ್ತಾರಾಗತ್ತೆ. ಆರೋಪಿಗಳ ಬೆಂಬಲಕ್ಕೆ ನಿಂತು ಪೊಲೀಸರ ಕೈಕಟ್ಟಿ ಹಾಕಿದ್ದಾರಾ?
ಪ್ರಭಾವಿಗಳ ಕೈವಾಡದಿಂದಾಗಿ ಅಸಲಿ ಆರೋಪಿಗಳು ಲಾಕ್ ಆಗಿಲ್ವಾ ಅನ್ನುವಂಥ ಪ್ರಶ್ನೆ ಈಗ.